ನಮಸ್ತೆ. ಇವತ್ತು ನೀರ್ ದೋಸೆ ಮಾಡೋಣ ಅಂತ ಹೇಳಿ ನಾನು ರಾತ್ರಿನೇ ಅಕ್ಕಿನ ನೆನೆಸಿಟ್ಟಿದ್ದೆ. ಈಗ ಬೆಳಿಗ್ಗೆ ಎದ್ದು ಒಂದ್ 2 ಸತಿ ತೊಳೆದ್ಬಿಟ್ಟು ಇವಾಗ ಅದನ್ನ ರುಬ್ಬಿಟ್ಕೊಂತಾ ಇದ್ದೀನಿ. ಇನ್ನ ನಮ್ಮನೇಲಿ ನೀರ್ ದೋಸೆ ಏನಾದ್ರು ಮಾಡಿದ್ರೆ ಅದಕ್ಕೆ ಕಾಂಬಿನೇಷನ್ ಆಗಿ ಚಿಕನ್ನಿಂದ ಏನಾದ್ರು ಗ್ರೇವಿ ಮಾಡ್ಬೇಕು. ಇಲ್ಲ ಅಂದ್ರೆ ಬದನೆಕಾಯಿಂದ ಏನಾದ್ರು ಒಂದು ಗ್ರೇವಿ ಮಾಡ್ಬೇಕು. ಸೊ ಒಬ್ಬೊಬ್ಬರ ಮನೇಲಿ ಒಂದೊಂದು ಕಾಂಬಿನೇಷನ್ನ ಇಷ್ಟಪಡ್ತಾರೆ. ಇನ್ನ ನಿಮ್ಮ ಮನೆಗಳಲ್ಲಿ ನೀರ್ ದೋಸೆಗೆ ಯಾವ ಕಾಂಬಿನೇಷನ್ ಇಷ್ಟಪಡ್ತಾರೆ ಅನ್ನೋದನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನ ಇವತ್ತು ನಾನು ಒಂದು ಬದನೆಕಾಯಿ ಏನು ಗೊಜ್ಜು ಮಾಡ್ತಿದ್ದೀನಿ, ಅದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಕಡಲೆ ಬೀಜನ ಫಸ್ಟ್ ಹುರ್ಕೋತಾ ಇದ್ದೀನಿ. ಇದು ಒಂದು ಸ್ವಲ್ಪ ಹುರಿದಿದೆ ಅಂತ ಅಂದಮೇಲೆ ನಾನು ಒಂದು 2 ಸ್ಪೂನ್ ಅಷ್ಟು ಧನಿಯಾನ ಹಾಕಿ ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಒಂದು ಇಡಿಯಷ್ಟು ಗೋಡಂಬಿನ ಹಾಕಿದ್ದೀನಿ, ಅದು ಒಂದು ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದಮೇಲೆ ಒಂದು 4ರಿಂದ 5 ಲವಂಗ ಹಾಗೆ ಒಂದು ಚೂರು ಚಕ್ಕೆ ಇಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಒಣಕೊಬ್ಬರಿನ ಹಾಕೋತಾ ಇದ್ದೀನಿ. ಇದಕ್ಕೆ ಹಸಿ ಕೊಬ್ಬರಿಗಿಂತ ಒಣಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರತ್ತೆ. ಇನ್ನು ಲಾಸ್ಟಲ್ಲಿ ಒಂದು 2 ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಅಂದಮೇಲೆ ನಾನು ಇದನ್ನ ಜಾರ್ಗೆ ಹಾಕ್ಕೊಂಡು ಇವಾಗ ಇಲ್ಲಿ ನಾನು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಹಾಗೆ ಒಂದು ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿನ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಬೇಕು ನಾವು ಇದನ್ನ. ಈಗ ನಾನು ಈ ಬದನೆಕಾಯಿನ 4 ಹೋಳು ಮಾಡ್ಕೊಂಡು ಅಂದರೆ ಕಟ್ ಮಾಡಿಕೊಂಡು ಸೆಂಟರಲ್ಲಿ ಈ ಫಿಲ್ಲಿಂಗ್ನೆಲ್ಲ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ನಾವು ಒಗ್ಗರಣೆಗೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ನಾವೇನು ಫಿಲ್ ಮಾಡಿ ಇಟ್ಕೊಂಡಿದ್ದಂಥ ಬದನೆಕಾಯಿನ ಹಾಕಿ ಅದು ಒಂದು ಸ್ವಲ್ಪ ಹೊತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಫುಲ್ಲು ರುಬ್ಬಿಟ್ಕೊಂಡಿರುವಂಥ ಮಸಾಲೆನೆಲ್ಲ ಹಾಕ್ಬಿಟ್ಟು ಇವಾಗ ನೀವು ಬೇಕಾದರೆ ಒಂದು ಸ್ವಲ್ಪ ಟೇಸ್ಟ್ ನೋಡ್ಬೋದು, ಉಪ್ಪು ಕಡಿಮೆ ಇದೆ ಅಂದರೆ ಹಾಕ್ಕೊಬೋದು. ಇದೆಲ್ಲ ಚೆನ್ನಾಗಿ ಬೆಂದಿದೆ ಅಂದಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬದನೆಕಾಯಿ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ. ಇವತ್ತಿಗೆ ನನ್ನ ವ್ಲಾಗ್ ಮುಗೀತು.